ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪಲ್ಲವಿ. ಸೊ ರ್ಯಾಂಡಮ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ಆಗ್ತಾ ಇದೆ, ಏನೇನೆಲ್ಲ ಆಗ್ಬೇಕು, ಈ ವಾರ ಯಾರು ಔಟ್ ಆಗಬಹುದು, ನಿನ್ನೆ ಟಾಸ್ಕ್ ಅಲ್ಲಿ ಏನೇನೆಲ್ಲ ಸ್ಪೆಷಾಲಿಟಿ ಇತ್ತು, ಯಾರು ಕಿರ್ಚಾಡ್ತಾ ಇದಾರೆ, ಯಾರು ಬೇಕಂತಾನೆ ಕೂಗಾಡ್ತಾ ಇದಾರೆ, ಜಗಳ ಕ್ರಿಯೇಟ್ ಆಗೋಕೆ ಏನ್ ಕಾರಣ ಆಯ್ತು, ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಏನ್ ನಡೀತಾ ಇದೆ, ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆಗೆ ನನ್ನ ಕೊಲೀಗ್ ಸ್ವಾತಿ ಜಾಯ್ನ್ ಆಗಿದ್ದಾರೆ. ಹಾಯ್ ಸ್ವಾತಿ, ನನ್ನ ಎಪಿಸೋಡ್ ನೋಡಿದ್ರಾ? ಏನ್ ಅನಿಸ್ತು? ನಿನ್ನೆ ಟಾಸ್ಕ್ ಇತ್ತು, ಬಟ್ ಟಾಸ್ಕ್ ಅಲ್ಲೂ ಕೆಲವೊಂದು ಜಗಳಗಳು ಅದು ಕಾಮನ್. ಬಟ್ ಎಲ್ಲೋ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಅಂದ್ರೆ ಯಾರು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ? ರಾಶಿಕಾ ಮತ್ತೆ ಸೂರಜ್, ಗಿಲ್ಲಿ ಮತ್ತೆ ಕಾವ್ಯನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ಅಲ್ಲ, ಒಂದ್ ಅರ್ಥ ಆಗ್ತಾ ಇಲ್ಲ. ಈಗ ವೈಯಕ್ತಿಕ ಟಾರ್ಗೆಟ್ ಅಂತ ಬಂದಾಗ ಗಿಲ್ಲಿ ಕಾವ್ಯನ್ನೇ ಯಾಕೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾರೆ? ಸೊ ಏನಾಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ? ಇದು ವ್ಯಕ್ತಿತ್ವದ ಆಟ ಆಡೋಕ್ ಬಂದಿದಾರೋ ಅಥವಾ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೋ ಏನು ಅರ್ಥ ಆಗ್ತಾ ಇಲ್ಲ ಅಲ್ವಾ? ನಿಜ. ಅದೊಂದು ಯಾವ ಗೊತ್ತಾ, ನಾಮಿನೇಷನ್ ಅಂತ ಬಂತಲ್ಲ, ಅವತ್ತಿಂದ ರಾಶಿಕನ್ಗೆ ಗಿಲ್ಲಿ ಮೇಲೆ ತುಂಬಾ ಟಾರ್ಗೆಟ್ ಇದೆ. ಅಂದ್ರೆ ಗಿಲ್ಲಿ ಕೊಟ್ಟ ಕಾರಣಗಳಾಗಿರ್ಬೋದು ಅಥವಾ ಸೂರಜ್ಗೆ ಟ್ರಿಗರ್ ಮಾಡಿದ್ದಾಗಿರ್ಬೋದು, ಈ ತರ ವಿಷಯಗಳನ್ನ ಇಟ್ಕೊಂಡು ಈಗ ಟಾಸ್ಕ್ ಅಲ್ಲೂ ಅದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಸೊ ಅದು ಬೇಡ ಇತ್ತು ಅನ್ಸುತ್ತೆ. ಟಾಸ್ಕ್ ಅನ್ನ ಟಾಸ್ಕ್ ರೀತಿ ತಗೊಂಡಿದ್ರೆ ರಾಶಿಕಾ ಅವ್ರು ತುಂಬಾ ಚೆನ್ನಾಗಿ. ನಿಮಗೆ ಅನ್ಸುತ್ತಾ ಈ ಸೀಸನ್ ಅಲ್ಲಿ ಟಾಸ್ಕ್ ರೀತಿ ಆಡ್ತಾ ಇದ್ದಾರೆ ಅಂತ? ಯಾರು ಆಡ್ತಾ ಇಲ್ಲ. ಈಗ ಸದ್ಯಕ್ಕೆ ಧ್ರುವಂತ್ ಅವ್ರೇನೋ ಆಟ ಆಡ್ತಿದ್ದಾರೆ, ಬಟ್ ಯಾರು ಧ್ರುವಂತ್ ಅವ್ರನ್ನ ಮನೆಯವರೇ ಆಚೆ ಇಡ್ತಾ ಇದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ಮೊನ್ನೆ ಅಷ್ಟಲ್ಲ, ಯಾರನ್ನು ಪಾರ್ಟ್ನರ್ ಚೂಸ್ ಮಾಡ್ಬೇಕಂದ್ರೆ ಯಾರು ಸಿಗ್ಲಿಲ್ಲ ಅವ್ರಿಗೆ, ಯಾರು ಚೂಸ್ ಮಾಡ್ಕೊಂಡಿಲ್ಲ. ಮತ್ತೆ ಹೇಳ್ತಾರೆ ಅಶ್ವಿನಿ ಅವರು, ನಾನ್ ಚೂಸ್ ಮಾಡ್ಕೊಳ್ತಿದ್ದೆ ಆದ್ರೆ ಬೇಡ ಅನ್ಸ್ತು, ಆ ತರ ಹೇಳ್ತಾರೆ. ಅಂದ್ರೆ ಅಲ್ಲೇ ಚೂಸ್ ಮಾಡ್ಕೊಂಡಿದ್ರೆ ಒಳ್ಳೇದಿತ್ತಾರೆ. ಧ್ರುವಂತ್ ಕೂಡ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅಲ್ಲ. ಧ್ರುವಂತ್ ಅವರು ಅವರಿಗೆಲ್ಲ ಟಕ್ಕರ್ ಕೊಡ್ತಾರೆ ಟಾಸ್ಕ್ ಅಂತ ಬಂದಾಗ, ತುಂಬಾ ಚೆನ್ನಾಗಿ ಟಾಸ್ಕ್ ನ ಆಡ್ತಾರೆ. ಬಟ್ ಅವರಿಗೆ ಸರಿಯಾದಂತಹ ಜೋಡಿ ಸಿಗ್ತಾ ಇಲ್ಲ, ಯಾರು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ. ಆಸ್ ಇಟ್ ಈಸ್ ಧ್ರುವಂತ್ ಹೇಗೆ ಅನ್ನೋದನ್ನ ಯಾರು ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ಅವ್ರು ಮಾತಾಡೋ ರೀತಿ ಎಲ್ಲ ಯಾರಿಗೂ ಇಷ್ಟ ಆಗಲ್ಲ ಅನ್ಸುತ್ತೆ. ಅಂದ್ರೆ ನೇರವಾಗಿ ಮಾತಾಡ್ತಾರಲ್ಲ, ಸೊ ಅದು ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಧ್ರುವಂತನ ದೂರ ಇರ್ತಿದ್ದಾರೆ. ಅಂದ್ರೆ ನೇರ ನುಡಿಯಿಂದ ಇರೋದೇ ಬಿಗ್ ಬಾಸ್ ಮನೆಯಲ್ಲಿ ತಪ್ಪಾಗ್ಬಿಟ್ಟಿದೆ. ಈಗ ಅಲ್ಲಿ ಧ್ರುವಂತ್ ವಿಷಯದಲ್ಲಿ ಅದೇ ನೋಡ್ಬೇಕು ನಾವು, ನೇರವಾಗಿ ಮಾತಾಡ್ತಾರಲ್ಲ, ಅದೇ ತಪ್ಪು ಕಾಣಿಸ್ತಿದೆ ಅವ್ರಿಗೆಲ್ರಿಗೂ. ಓಕೆ, ಈಗ ಎಲ್ಲೊಂದ್ ಕಡೆ ರಾಶಿಕಾ ಅವ್ರ ವಿಚಾರಕ್ಕೆ ಸೂರಜ್ ಅವರು ಹೋಗಿ ಬೇರೆಯವ್ರ ಹತ್ರ ಜಗಳ ಮಾಡೋದು, ಆಸ್ ಎ ಆಡಿಯನ್ಸ್ ಆಗಿ ನೋಡಿದ್ರೆ ಅದು ಅಷ್ಟೊಂದು ಸಮಂಜಸ, ಅದು ಇಷ್ಟ ಆಗೋದಿಲ್ಲ ನೋಡಕ್ಕೆ. ಇವ್ರು ಯಾಕಪ್ಪ ಇವ್ರ ವಿಷಯದಲ್ಲಿ ಸ್ಟ್ಯಾಂಡ್ ತಗೊಳ್ಳಲ್ಲ, ಬೇರೆಯವ್ರ ವಿಷಯದಲ್ಲಿ ಹೋಗಿ ಸ್ಟ್ಯಾಂಡ್ ತಗೋತಾರೆ ಅಂತ ಅನ್ಸುತ್ತೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಜ, ಹೌದು. ರಾಶಿಕಾ ವಿಷಯ ಬಂದಾಗ ಮಾತ್ರ ಸೂರಜ್ ಅವ್ರು ಸ್ಟ್ಯಾಂಡ್ ತಗೊಳ್ಳೋದು. ಬೇರೆ ಯಾರ ವಿಷಯಕ್ಕೆ ಬಂದ್ರು ಮಾತಾಡ್ತಾರೆ, ಸುಮ್ನಾಗ್ತಾರೆ ಅಷ್ಟೇ. ಅದೇ ರಾಶಿಕಾ ವಿಷಯಕ್ಕೆ ಬಂದಾಗ ಗಿಲ್ಲಿ ಜೊತೆ ಜಗಳನೇ ಆಯ್ತು ಅವ್ರದ್ದು. ಸೊ ಈ ಕಾರ್ಡ್ ನೋಡಿದಾಗ ರಾಶಿಕಾನ್ಗೋಸ್ಕರ ಮಾತ್ರ ಅಲ್ಲಿ ಅವರು ಸ್ಟ್ಯಾಂಡ್ ತಗೊಳ್ಳೋದು. ಮತ್ತೆ ರಾಶಿಕಾನ್ ಗೇಮ್ ಏನಿದೆ ಅದನ್ನ ತುಂಬಾ ಎಂಕರೇಜ್ ಮಾಡ್ತಾರೆ. ಬೇರೆಯವ್ರು ಯಾರೇ ಆಡಿದ್ರು ಸೂರಜ್ ಅವ್ರು ಅಷ್ಟು ಎಂಕರೇಜ್ ಮಾಡಲ್ಲ ಅಥವಾ ಮಾತಾಡೋದಾಗಿರ್ಬೋದು. ರಾಶಿಕಾ ಅಂತ ಬಂದಾಗ ತುಂಬಾ ಅಲರ್ಟ್ ಆಗ್ಬಿಡ್ತಾರೆ. ಸೂರಜ್ ಅವರು ಎಲ್ಲೋ ಒಂದ್ ಕಡೆ ಅವ್ರಿಗಿರುವಂತಹ ಎನರ್ಜಿನ ವೇಸ್ಟ್ ಮಾಡ್ಕೊಂತಿದ್ದಾರೆ ಅನ್ಸುತ್ತಲ್ವಾ ಟಾಸ್ಕ್ ವಿಚಾರ ಅಂತ ಬಂದಾಗ? ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಸ್ಟಾರ್ಟಿಂಗ್ ಬಂದಾಗ ಹೆಂಗಿದ್ರು ಫಸ್ಟ್ ವೀಕ್, ಆ ಸೂರಜ್ನ ನಾವು ಮತ್ತೆ ನೋಡ್ತಾ ಇಲ್ಲ. ಯಾಕೋ ಎಲ್ಲೋ ಒಂದ್ ಮೂಲೆಯಲ್ಲಿ ಇರ್ತಾರೆ, ಸೈಲೆಂಟ್ ಆಗಿರ್ತಾರೆ, ಬರೀ ರಾಶಿಕಾ ಜೊತೆನೆ ಹೆಚ್ಚಾಗಿ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಹೌದು. ರಾಶಿಕಾ ಇಲ್ಲದ್ರೆ ಕಿಚನ್, ಇಷ್ಟೇ ಸೂರಜ್ ಅವರ ಪ್ರಪಂಚ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ. ಸ್ಟಾರ್ಟಿಂಗ್ ಬಂದಾಗ ಏನಿತ್ತು, ಯಾರೊಬ್ರು ಟಕ್ಕರ್ ಕೊಡಕ್ಕೆ ಬಂದಿದ್ದಾರೆ. ಸೂರಜ್ ಅಂದ್ರೆ ಕ್ಯೂಟ್ ಆಗಿದ್ರು, ಆಮೇಲೆ ಎಲ್ರು ಮನೆ ಹುಡುಗಿಯರ್ಗೆ ಏನಾಗಿತ್ತು ಅಂದ್ರೆ ಅವರನ್ನ ಮೇಲೆ ಕ್ರಶ್ ತರ ಆ ತರ ಒಂದು ಪೋಟ್ರೆ ಮಾಡಿದ್ರು ಬಿಗ್ ಬಾಸ್ ಅವರು. ಅಂದ್ರೆ ಲವರ್ ಬಾಯ್ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಮಾಡ್ತಿಲ್ಲ. ಅದು ಕೂಡ ಈಗ ರಾಶಿಕಾಂಗೂ ಅಷ್ಟೇ ಸೀಮಿತ ಆಗಿದ್ದಾರೆ. ಬೇರೆ ಯಾರ ಜೊತೆನೂ ಮಾತಾಡ್ತಿಲ್ಲ, ಅವ್ರು ಅಷ್ಟಾಗಿ ಕಾಣಿಸ್ಕೊಳ್ತಿಲ್ಲ. ಮತ್ತೆ ಅಡ್ಗೆ ಮನೆ ಬಿಟ್ಟು ರಾಶಿಕಾ ಬಿಟ್ರೆ ಅಡ್ಗೆ ಮನೆ ಅಷ್ಟೇ ಆಗೋಗ್ಬಿಟ್ಟಿದ್ದಾರೆ ಅವರು. ಸೊ ನೆನ್ನೆ ಜಗಳ ವಿಚಾರ ಅಂತ ಬಂದಾಗ ರಕ್ಷಿತಾ ಎಲ್ಲೋ ಒಂದ್ ಕಡೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ. ಈಗ ನಾಮಿನೇಷನ್ ಅಂತ ಬಂದಾಗ ಕಾವ್ಯ ಹೇಳ್ತಾ ಇರ್ತಾರೆ ಅವರಿಗೆ, ರಕ್ಷಿತನ್ಗೆ ನಾನ್ ನಾಮಿನೇಟ್ ಮಾಡ್ಲಿಕ್ಕೆ ಈ ಕಾರಣ ಅಂತ. ಆ ರಕ್ಷಿತಾ ಅದನ್ನ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ಅಂದ್ರೆ ಅವ್ರಿಗೆ ಅದರಿಂದ ಹಿಂಸೆ ಆಗಬಹುದೋ ಅಥವಾ ಹರ್ಟ್ ಆಗಬಹುದೋ ಗೊತ್ತಿಲ್ಲ, ಬಟ್ ಅದನ್ನ ಮಾಡ್ಲೇಬೇಕು. ಕಾವ್ಯ ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ರಕ್ಷಿತಾ ಬೇಕಂತಲೇ ಕಿರಿಕಿರಿ ಮಾಡಿರೋ ರೀತಿ ಕಾಣಿಸ್ತಾ ಇದೆ ಅಂತ. ಇವತ್ತು ಪ್ರೋಮೋದಲ್ಲೂ ಕೂಡ ಧ್ರುವಂತಿಗೆ ಒಂದ್ ರೀತಿಯಲ್ಲಿ ಟಾಸ್ಕ್ ಉಸ್ತುವಾರಿ ವಹಿಸ್ಕೊಂಡಿರೋನ್ ಹೆಂಗ್ ಹೇಳ್ಬೇಕು ಹಾಗೆ ಕೇಳ್ಬೇಕು, ಬಟ್ ರಕ್ಷಿತಾ ಅದನ್ನ ಮಾಡ್ತಾ ಇಲ್ಲ ಅಲ್ವಾ? ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಿದೆ. ಈಗಂತೂ ಅದು 2 ವೀಕ್ ಬ್ಯಾಕ್ ಇಂದಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಆಗಿದೆ. ಅಂದ್ರೆ ಕಿಚನ್ ಚಪ್ಪಾಳೆ ಸಿಕ್ತಲ್ಲ, ಅಲ್ಲಿಂದ ಈಗ ತನಕಂತೂ ಸಿಕ್ಕಾಪಟ್ಟೆ ಕಿರಿಕಿರಿ. ಏನೋ ಒಂದ್ ವಿಷಯಕ್ಕೆ ಸಿಕ್ಕಾಪಟ್ಟೆ ಕೆದ್ಕಿ ವಿಷಯನ ತೆಗಿತಾರೆ. ಏನೋ ಒಂದ್ ಆಗಿದೆ, ಅದನ್ನ ಕೆದ್ಕಿ ಮತ್ತೆ ತೆಗೆಯೋದಾಗಿರ್ಬೋದು. ಈ ತರ ಸಾಕಷ್ಟು ಈಗ ರಕ್ಷಿತಾ ಅವ್ರು ಮಾಡ್ತಿದ್ದಾರೆ. ಇದು ಎಲ್ಲ ನೋಡಿದಾಗ ಹೊರಗಡೆ ಅಂತ ಅಲ್ಲ, ನಮಗೂ ಕೂಡ ತುಂಬಾ ಕಿರಿಕಿರಿ. ಈ ತರ ಇರ್ಲಿಲ್ಲ ಈ ಹುಡುಗಿ, ಯಾಕೆ ಈ ತರ ಈಗ ಆಡ್ತಿದ್ದಾರೆ? ನಾವೇ ಎಲ್ರು ಅವ್ರ ಪರ ವಹಿಸ್ಕೊಂಡು ಮಾತಾಡಿದ್ವಿ. ಅವರು ಬಿಗ್ ಬಾಸ್ ಮನೆಯಿಂದ ಒಂದ್ ವಾರ ಆಚೆ ಹೋದಾಗ ಆಗಿರ್ಬೋದು ಅಥವಾ ಬಂದ ನಂತರದಲ್ಲಿ ಅವ್ರ ವಿಚಾರದಲ್ಲಿ ನಾವೆಲ್ಲ ಮಾತಾಡಿ ಸ್ಟ್ಯಾಂಡ್ ತಗೊಂಡಿದ್ವಿ. ಬಟ್ ಟಾಸ್ಕ್ ಅಂತ ಬಂದಾಗ ರಕ್ಷಿತಾ ಯಾಕೆ ಹೀಗ್ ಮಾಡ್ತಾರೆ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಆಗೋಗ್ಬಿಟ್ಟಿದೆ. ಅದೀಗ ಅದು ನೋಡಿದಾಗ ಕಿಚನ್ ಚಪ್ಪಾಳೆ ಸಿಕ್ಕಿದ ನಂತರದಿಂದ ಈಗ ಆಡ್ತಿದ್ದಾರೆ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಆಡ್ತಿದ್ರು. ರೀಸನ್ ಕೊಡ್ಬೇಕಾದ್ರು ಕರೆಕ್ಟ್
ಸಾಫ್ಟ್ ಆಗಿ ರೀಸನ್ ಕೊಡ್ತಿದ್ರು. ಇವಾಗ ಏನೂ ಇಲ್ಲ. ಇವಾಗ ಏನು ಇಲ್ಲ. ರೀಸನ್ ಅಂದ್ರೆ ಯಾರೋ ಒಂದು ಹೇಳಿದ ಮಾತಿಗೆ ಇನ್ಫ್ಲುಯೆನ್ಸ್ ಆಗಿ ನೀವ್ ನನ್ನ ಟಾರ್ಗೆಟ್ ಮಾಡ್ತಿದ್ರ, ನಾನ್ ನಿಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದೀನಿ, ಈ ತರ ರೀಸನ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ. ಮತ್ತೆ ರಕ್ಷಿತ್ ಅವ್ರಿಗೆ ಅವ್ರು ಚೆನ್ನಾಗೇ ಮಾತಾಡ್ತಾರೆ, ಚೆನ್ನಾಗೆ ಎಲ್ಲದೂ ಕೂಡ ಅರ್ಥ ಆಗ್ತಾ ಇದೆ ಅವ್ರಿಗೆ ಇವಾಗ. ಬಟ್ ಈ ಟೈಮ್ ಅಲ್ಲಿ ಅವರು ನೆಗ್ಲಿಜೆನ್ಸಿ ಮಾಡ್ಬಿಟ್ರೆ ಅಥವಾ ಕಿರಿಕಿರಿ ಮಾಡ್ಕೊಂಡ್ಬಿಟ್ರೆ ಸರ್ವೈವ್ ಆಗೋದ್ ಕಷ್ಟ ಆಗುತ್ತೆ. ಅಂದ್ರೆ ಜನರ ಪ್ರೀತಿ ವಿಚಾರದಲ್ಲೂ ಅಷ್ಟೇ ಇದು. ಯಾಕಂದ್ರೆ ತುಂಬಾ ಪಾಸಿಟಿವ್ ಆಗಿ ರಕ್ಷಿತಾ ಮೂವ್ ಆನ್ ಆಗ್ತಾ ಇದಾರೆ ಇಲ್ಲಿ. ಸೊ ಹೀಗಿರ್ಬೇಕಾದ್ರೆ ಇಂತಹ ಪರಿಸ್ಥಿತಿಲಿ ಅವರು ತುಂಬಾ ಹ್ಯಾಂಡಲ್ ಮಾಡೋದು, ಬ್ಯಾಲೆನ್ಸ್ ಮಾಡ್ಬೇಕು ಎಲ್ಲದನ್ನು. ಈ ಟೈಮಲ್ಲಿ ಜಗಳ ಮಾಡೋದು, ಕೂಗಾಡೋದು ಅಥವಾ ಒಬ್ರು ಮಾತಾಡೋದು ಕೇಳಿಸ್ಕೊಳ್ದಲ್ಲೇ ಇರೋದು, ಇದೇ ಒಂದು ವಿಚಾರಗಳೇ, ಸಣ್ಣ ಸಣ್ಣ ವಿಚಾರಗಳೇ ದೊಡ್ಡದಾಗೋದು ಅನ್ಸುತ್ತಲ್ವಾ? ಅಂದ್ರೆ ಈಗ ಮನೆಯಲ್ಲಿ ಎಲ್ರು ಹೋಗ್ತಾ ಬರ್ತಿದಾರಲ್ಲ, ಸೊ ನಾನ್ ಇನ್ನೂ ಜಾಸ್ತಿ ಮಾತಾಡಿದ್ರೆ ಮನೆಯಲ್ಲಿ ಉಳಿಸ್ಕೊಳ್ತಾರ ಅನ್ನೋದು ಏನಾದ್ರು ಮಾಡಿರ್ಬೋದು ರಕ್ಷಿತ್, ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅದು ಆ ಬಿಹೇವಿಯರ್ ಅವ್ರಿಗೆ ಸೂಟ್ ಆಗಲ್ಲ. ಮೊದ್ಲೇಗಿದ್ರು ಆಗಿದ್ರೇನೆ ಚಂದ ಅವ್ರು ರಕ್ಷಿತ್ ಅವರು. ಈಗ ಒಂದ್ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳೋದಾಗಿರ್ಬೋದು, ಮಾತುಗಳನ್ನ ಕೆದ್ಕಿ ಮಾತಾಡೋದಾಗಿ, ಇದು ಅವ್ರಿಗೆ ಯಾಕೋ ಸೂಟ್ ಆಗ್ತಿಲ್ಲ ಈಗೀಗ. ಓಕೆ, ನೀವು ಅವ್ರವ್ರ ಕಡೆಯವರೇ ಅಲ್ವಾ ನೀವು? ಸೊ ಅಂದ್ರೆ ಮುಂಚೆ ಎಲ್ಲ ಗೊತ್ತಿತ್ತ ನಿಮಗೆ ಅವರು? ಹೌದು. ಅಂದ್ರೆ ವಿಡಿಯೋಸ್ ಅವರು ತುಳು ಮಾತಾಡ್ತಿರ, ಅಂದ್ರೆ ತುಳುನು ಅಷ್ಟು ಬರ್ತಿರ್ಲಿಲ್ಲ ಅವ್ರಿಗೆ ಪಾಪ. ಅಂದ್ರೆ ಕಲ್ತು ಮತ್ತೆ ಮಾತಾಡ್ತಿರ್ದು. ಬಾಂಬೆ ತುಳು ಅಲ್ಲ, ತುಂಬಾ ಹಾರ್ಡ್ ವರ್ಕಿಂಗ್, ತುಂಬಾ ಹಾರ್ಡ್ ವರ್ಕಿಂಗ್ ಮಾಡಿದ್ದಾರೆ. ಅಲ್ಲಿ ತುಳು ಕೂಡ ಅಷ್ಟೇ ಅವ್ರಿಗೆ ಸರಿಯಾಗಿ ಬರ್ತಿರ್ಲಿಲ್ಲ. ತುಳು ಮಾತಾಡ್ಬೇಕಾದ್ರೂ ತಪ್ತಿತ್ತು. ಅಂದ್ರೆ ಅವ್ರು ಬಾಂಬೆಲಿ ಇದ್ದದ್ದು, ಬಾಂಬೆ ತುಳು ಬೇರೆ, ನಮ್ಮ ಮಂಗ್ಳೂರ್ ತುಳು ಬೇರೆ ಆಗುತ್ತೆ. ಸೊ ಹಾಗಾಗಿ ಬಂದಾಗ ಅವ್ರು ಮಾತಾಡ್ತಿದ್ದು ಮತ್ತೆ ಕಷ್ಟಪಟ್ಟು ಕನ್ನಡ ಕಲ್ತಿದ್ದಾರೆ, ಅದನ್ನ ಇಷ್ಟಪಟ್ಟು ಈಗ ಮಾತಾಡ್ತಿದ್ದಾರೆ. ಅದಕ್ಕೆ ನಮ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ. ಆಮೇಲೆ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಈಗ ಬಿಗ್ ಬಾಸ್ ಗೆ ಬಂದಿದ್ದಾರೆ. ಸೊ ಅದು ಖುಷಿ ಇದೆ. ಬಟ್ ಅಲ್ಲಿ ಬಂದ್ಮೇಲೆ ಒಳಗಡೆ ಯಾವ ರೀತಿ ಆಟ ಆಡ್ತಿದ್ದಾರೆ ಅಂತ ನೋಡುವಾಗ, ಈಗ ಆಟ ನೋಡುವಾಗ ತುಂಬಾ ಬೇಜಾರಾಗುತ್ತೆ. ಅಂದ್ರೆ ಯಾಕೆ ಇಷ್ಟು ಕಿರಿಕಿರಿ ಮಾಡ್ತಿದ್ದಾರೆ ಅಂತ ನಮ್ಗೆ ಒಂಥರ ಫೀಲ್ ಆಗ್ತಿದೆ ಅಲ್ಲಿ. ಅದೇ ಅವರೇ ಕಿರಿಕಿರಿ ಮಾಡ್ಕೊಳ್ಳೋದ್ರಿಂದ ಬಹುಶಃ ನೋಡೋರಿಗೂ ಅದು ಇಷ್ಟ ಆಗೋದಿಲ್ಲ. ಅವ್ರಿಗೆ ಕಿರಿಕಿರಿ ಮಾಡ್ಕೊಂಡ್ರೆ ಪರವಾಗಿಲ್ಲ, ಬೇರೆಯವ್ರಿಗೆ ಕಿರಿಕಿರಿ ಮಾಡಿದ್ರೆ ಅದು ಶೋಕ್ ಪ್ರಾಬ್ಲಮ್ ಆಗುತ್ತೆ, ಜನ ನೋಡೋರ್ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ಮತ್ತೆ ಈಗ ರೂಲ್ಸ್ ಬ್ರೇಕ್ ಅಂತ ಬಂದಾಗ್ಲೂ ಅಷ್ಟೇ, ನಿನ್ನೆ ರೂಲ್ಸ್ ಬ್ರೇಕ್ ಆಯ್ತು ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗಿ ಮಲ್ಗೋದು, ಇದು ತುಂಬಾ ಮೂಲ ನಿಯಮಗಳ ಎಫೆಕ್ಟ್ ಅಲ್ಲ. ಸೊ ಅದು ನೋಡಿದಾಗ ಬೇಕಂತಾನೆ ಮಾಡ್ತಿದಾರೆ ಏನೋ ರಕ್ಷಿತ್ ಅವ್ರು ಬೇಕಂತ. ಹೌದು. ಅಂದ್ರೆ ಈಗ ಬೇರೆಯವ್ರ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮಾತಾಡೋರು ರಕ್ಷಿತ್ ಅವರು, ಅದ್ಯಾಕೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗಿ ಮಲ್ಗೋದು ಈ ತರ ಮಾಡಿದಾಗ ಅದು ರೂಲ್ಸ್ ಬ್ರೇಕ್ ಅಲ್ವಾ? ಆ ಒಂದು ಸ್ಟ್ರಾಟಜಿನ ಯಾಕೆ ಯೂಸ್ ಮಾಡ್ಕೊಳ್ತಿದೆ? ಅಂದ್ರೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಹೋಗಿ ಮಲ್ಗೋದು ಈ ತರ ಮಾಡಿದಾಗ ಅಲ್ಲಿ ಅವರ ಆಟಕ್ಕೆ ಎಫೆಕ್ಟ್ ಬೀಳೋದು ಹೊರತು ಬೇರೆಯವ್ರ ಆಟಕ್ಕೆ ಏನು ಅಲ್ಲಿ ಎಫೆಕ್ಟ್ ಆಗಲ್ಲ. ಓಕೆ, ನಿನ್ನೆ ಆದಂತಹ ಇನ್ಸಿಡೆಂಟ್ ಗಳನ್ನ ಯಾವೆಲ್ಲ ವಿಚಾರವನ್ನ ಈ ವಾರ ಕಿಚ್ಚನ ಪಂಚಾಯತಿಲಿ ಚರ್ಚೆ ಆಗಬಹುದು? ಮೇ ಬಿ ರಕ್ಷಿತ್ ಅಂದೆ ಈ ವಾರ ವೀಕ್ ಮಾತಾಡಿದ್ದಾಗಿರ್ಬೋದು. ಮತ್ತೆ ಇವತ್ತಿನ ದಿನದಲ್ಲಿ ಉಸ್ತುವಾರಿ ಹೇಳಿದ ಮಾತು ಕೇಳಿಸ್ತಿಲ್ಲ. ಆಮೇಲೆ ರಾಶಿಕಾ ಆಮೇಲೆ ಗಿಲ್ಲಿ ವಿಷಯ ಆಗಿರ್ಬೋದು, ಅವರಿಬ್ರು ಟಕ್ಕರ್ ಕೊಟ್ಕೊಂಡು ಸೂರಜ್ ನಡುವಿಗೆ ಬಂದಿರೋದು ವಿಷಯ ಆಗಿರ್ಬೋದು, ಇದು ಮಾತಾಡ್ಬೋದು. ಇನ್ನು ಸ್ಪಂದನ ಆಟದಿಂದ ಹೊರಗಿದ್ದಾರೆ, ಕಾಲ್ ಏಟ್ ಆಗಿದೆ ಅಲ್ಲ ಅವ್ರಿಗೆ. ಓಕೆ, ಅವ್ರ ಕಾಲ್ ಏಟ್ ಆಗ್ಲಿಕ್ಕೆ ಏನ್ ಕಾರಣ, ಏನಾಯ್ತು? ಅಂದ್ರೆ ಟಾಸ್ಕ್ ಅಲ್ಲಿ ಎಡವಿ ಬಿದ್ದು ಏನೋ ಇದಾಗಿದೆ, ಅದು ಪಾಪ ಅವ್ರಿಗೆ ನಡೆಯೋಕ್ ಆಗ್ತಿಲ್ಲ ಈಗ. ಆಮೇಲೆ ಅಲ್ಲಿರೋ ಡಾಕ್ಟರ್ಸ್ ಎಲ್ಲ ಬಂದ್ರು, ಅವರನ್ನು ಕರ್ಕೊಂಡು ಹೋಗಿ ಈಗ ಆ ಪ್ಲೇಸ್ಗೆ ಚೈತ್ರನ್ನ ಇಟ್ಟಿದ್ದಾರೆ. ಚೈತ್ರ ರೀಪ್ಲೇಸ್ ಆಗಿದೆ. ಚೈತ್ರ ಹೇಗೆ ಆಡ್ತಾ ಇದ್ರ ಅಂತ ಅನ್ಸುತ್ತೆ ಆಟನ? ಚೈತ್ರ ಗೊತ್ತಲ್ಲ, ಫಿಸಿಕಲಿ ವೀಕ್ ಇದ್ದಾರೆ, ಬಟ್ ಇಲ್ಲಿ ಈಗ ಚೆನ್ನಾಗ್ ಆಡ್ತಿದ್ದಾರೆ. ರಜತ್ ಅವರ ಪಾರ್ಟ್ನರ್ ಆಗಿದ್ರು, ಈಗ ಚೆನ್ನಾಗ್ ಆಡ್ತಿದ್ದಾರೆ. ಆ ಅಭಿಷೇಕ್ಗೆ ಸ್ವಲ್ಪ ಅವರು ಆ ಪಾರ್ಟ್ನರ್ ಬೇಡ ಇತ್ತು ಅನ್ಸುತ್ತೆ, ಯಾಕಂದ್ರೆ ಚೈತ್ರ ತುಂಬಾ ವೀಕ್ ಇದ್ದಾರೆ, ಅಭಿಷೇಕ್ ತುಂಬಾ ಸ್ಟ್ರಾಂಗ್ ಪರ್ಸನ್. ಸೊ ಆ ತರ ನೋಡಿದಾಗ ಅವ್ರು ಬೇಡ ಇತ್ತು ಅನ್ಸುತ್ತೆ. ಈ ವೀಕ್ ಹೇಗಿದೆ ಅಭಿಷೇಕ್ ಅವರ ಗ್ರಾಫ್? ಈ ವೀಕ್ ಇಲ್ಲ, ತುಂಬಾ ಡೌನ್ ಇದೆ. ಧನುಷ್ ಅವರು ಕ್ಯಾಪ್ಟನ್ ಅಲ್ಲ, ಅವರು ಎಲ್ಲದಕ್ಕೂ ಸ್ಟ್ಯಾಂಡ್ ತಗೊಳ್ತಾ ಇದ್ದಾರೆ, ಕ್ಯಾಪ್ಟನ್ಸಿ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ, ಚೆನ್ನಾಗಿ ನಿಭಾಯಿಸ್ತಿದ್ದಾರೆ ಅನ್ಸುತ್ತೆ. ಬಟ್ ಅದು ಮೊನ್ನೆ ಕಾವ್ಯ ಮತ್ತೆ ರ್ಯಾಂಕಿಂಗ್ ಕೊಡೋದ್ರಲ್ಲಿ ಇತ್ತಲ್ಲ, ಅಲ್ಲಿ ಯಾಕೋ ಸ್ವಲ್ಪ ಅವರು ಫೇವರ್ ಮಾಡಿದ್ರು ಯಾರೋ ಒಬ್ರನ್ನ ಅಂತ ಅನಿಸ್ತಾ ಇತ್ತು. ಅಂದ್ರೆ ಯಾರೋ ಒಬ್ರನ್ನ ಅಂತಂದ್ರೆ ಕಾವ್ಯ. ಯಾಕಂದ್ರೆ ಕಾವ್ಯ ಅವರು ಅಷ್ಟು ಡಿಸರ್ವಿಂಗ್ ಇಲ್ಲ, ಒಂದು ಫಸ್ಟ್ ರ್ಯಾಂಕ್ ಅಲ್ಲಿ ಇಡೋ ಅಷ್ಟು ಡಿಸರ್ವಿಂಗ್ ಇಲ್ಲ. ಫಸ್ಟ್ ರ್ಯಾಂಕ್ ಅಂತ ಬಂದಾಗ ಯಾರು ಫಸ್ಟ್ ರ್ಯಾಂಕ್ ಅಲ್ಲಿ? ಫಸ್ಟ್ ರ್ಯಾಂಕ್ ಇಡ್ಬೋದಿತ್ತು, ಗಿಲ್ಲಿಯನ್ ಇಡ್ಬೋದಿತ್ತು, ರಘು ಅವ್ರನ್ನ ಇಡ್ಬೋದು. ಬಟ್ ಸ್ವಾತಿ, ಇನ್ನೊಂದು ಗಿಲ್ಲಿ ಅಂತ ಅಂದ್ರೆ ಒಂದು ವಾದ ಇದೆ ಬಿಗ್ ಬಾಸ್ ಮನೆಯಲ್ಲಿ, ಗಿಲ್ಲಿ ಯಾರು ಹೇಳಿದ ಮಾತು ಕೇಳಲ್ಲ, ಮನೆ ಕೆಲಸ ಮಾಡಲ್ಲ ಅಂತ. ಸೊ ಈ ಒಂದು ರೀಸನ್ ಅಂತ ಬಂದಾಗ ಅವರಿಗೆ ಈಸಿಯಾಗಿ ಸಿಕ್ಬಿಡುತ್ತೆ ಗಿಲ್ಲಿ ಮೇಲೆ, ಗಿಲ್ಲಿನ ಫಸ್ಟ್ ರ್ಯಾಂಕ್ ಯಾಕೆ ಇಡಬಾರ್ದು ಅನ್ನೋ ರೀಸನ್ ಸಿಕ್ಬಿಡುತ್ತೆ. ಸೊ ಹಾಗೂ ಆಗಿರ್ಬೋದಲ್ವಾ? ಇರ್ಬೋದು. ಬಟ್ ಅವರ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಎಲ್ರು ನಗಾಡ್ತಾರೆ. ಆಮೇಲೆ ಟಾಸ್ಕ್ ಅಂತ ಬಂದಾಗೂ ಚೆನ್ನಾಗಿ ಮಾಡ್ತಾರೆ, ಬೇರೆಯವ್ರಿಗೆ ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು. ಈ ತರ ವಿಷಯ ನೋಡಿದಾಗ ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆಮೇಲೆ ಅವ್ರ ಕಾಮಿಡಿ ಇದೆಯಲ್ಲ, ಅದೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಗಿಲ್ಲಿ ಅವ್ರಿಗೆ. ಈಗ ಮನೆ ಕೆಲಸ ಅಂತ ಬಂದಾಗ ಮಾಡಲ್ಲ, ಹೌದು, ಆದ್ರೆ ಮಾಡಿಲ್ಲ ಅಂತಾನೂ ಇಲ್ಲ, ಮಾಡಿದ್ದಾರೆ. ಆ ತರ ನೋಡಿದಾಗ ಮನೆ ಕೆಲಸನೂ ಮಾಡ್ತಾರೆ, ಎಲ್ಲದ್ರಲ್ಲೂ ಗಿಲ್ಲಿ ಅವ್ರು ಇದ್ದಾರೆ. ಗಿಲ್ಲಿ ಮತ್ತೆ ರಘು ಇದಾರಲ್ಲ, ಅವ್ರಿಗೂ ಫಸ್ಟ್ ರ್ಯಾಂಕ್. ರಘು ಅವರಿಗೆ ಎಷ್ಟೇ ರ್ಯಾಂಕ್ ಸಿಗುತ್ತೆ? 6ನೇ ರ್ಯಾಂಕ್ ಸಿಗುತ್ತೆ. ಸೊ ಅದು ಎಲಿಜಿಬಲ್ ಅಲ್ಲ ಅನ್ಸುತ್ತೆ. ಗಿಲ್ಲಿ ಫಸ್ಟ್ ಅಲ್ಲಿ ಇರ್ಬೇಕಿತ್ತು, ರಘು ಅವ್ರು ಸೆಕೆಂಡ್ ಅಲ್ಲಿ ಇರ್ಬೇಕಿತ್ತು. ಇಲ್ಲದಿದ್ದರೆ ರಘು ಫಸ್ಟ್ ಅಲ್ಲಿ, ಗಿಲ್ಲಿ ಸೆಕೆಂಡ್ ಅಲ್ಲಿ. ಗಿಲ್ಲಿ ಸೆಕೆಂಡ್ ಅಲ್ಲಿ, ರಘು ಅವರು ಡಿಸರ್ವ್ ಇದ್ದಾರೆ ಫಸ್ಟ್ ರ್ಯಾಂಕ್ ಗೆ, ಹೌದು ಅಲ್ವಾ? ಹೌದು.
ಪ್ರತಿಯೊಂದನ್ನು ಕೂಡ ಕ್ಯಾಪ್ಟನ್ಸಿ ಅಂತ ಬಂದಾಗ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ, ಮನೆಯವರ ಹತ್ರ ಕೆಲಸ ಮಾಡಿಸ್ಕೊಂತಾರೆ, ಕ್ಯಾಪ್ಟನ್ಸಿ ಗೇಮ್ ಚೆನ್ನಾಗಿ ಆಡ್ತಾರೆ. ಮನೆಯಲ್ಲಿ ಒಂದು ಬಿಗ್ ಬಾಸ್ಗೆ ಇಂತ ಮೆಟೀರಿಯಲ್ ಬೇಕು ಅಂತಂದ್ರೆ ಅದು ರಘು ಅವರು, ಸೊ ಅವರಿಗೂ ಫಸ್ಟ್ ಕೊಡ್ಬೋದಿತ್ತು. ಹೌದು, ಮತ್ತೆ ಅಶ್ವಿನಿ ಅವ್ರಿಗೆ ಮೂರನೇ ಸ್ಥಾನ ಕೊಡ್ತಾರೆ. ಅದ್ಯಾಕಂತ ಗೊತ್ತಾಗಿಲ್ಲ. ಯಾಕಂದ್ರೆ ಅಶ್ವಿನಿ ಅವ್ರ ಮನೆ ಕೆಲಸದಲ್ಲೂ ಇಲ್ಲ, ಟಾಸ್ಕ್ ಅಂತ ಬಂದಾಗಲೂ ಇಲ್ಲ, ಜಗಳ ಮಾಡೋದಷ್ಟೇ ಕಾಣಿಸ್ತಾರೆ ಇವರು ಅಶ್ವಿನಿ ಅವ್ರ ಹೊರತು ಬೇರೆ ಯಾವ ವಿಷಯದಲ್ಲೂ ಇಲ್ಲ. ಅಲ್ಲಿ ಒಂದು ವೇಳೆ ಇವರನ್ನ ಇಡ್ಬೋದಿತ್ತು, ಧ್ರುವಂತರ್ನ ಇಡ್ಬೋದಿತ್ತು 3ನೇ ಸ್ಥಾನಕ್ಕೆ. ಧ್ರುವಂತ್ ಅವರು ಎಲ್ಲಿ ಡಿಸರ್ವ್ ಇದ್ದಾರೆ. ಆದ್ರೆ ಅಲ್ಲಿ ಎಲ್ಲೋ ಪರ್ಸನಲ್ ಗ್ರಡ್ಜ್ ಅಂತ ಕಾಣಿಸುತ್ತೆ. ಯಾಕಂದ್ರೆ ಧನುಷ್ ಮತ್ತೆ ಧ್ರುವಂತಿಗೆ ಒಂದು ಜಗಳ ಆಗಿತ್ತಲ್ಲ, ಸೊ ಅದಿರ್ಬೋದೇನೋ ಆತರ. ಸೊ ಗೊತ್ತಿಲ್ಲ. ಓಕೆ, ಈಗ ಅಗೇನ್ ಮತ್ತೆ ನೆನ್ನೆ ಎಪಿಸೋಡ್ ಬರೋಣ. ನೆನ್ನೆ ಎಪಿಸೋಡ್ ಅಲ್ಲಿ ಇನ್ನೇನು ಏನೇನ್ ಡೆವಲಪ್ಮೆಂಟ್ ಗಳಾಯ್ತು? ಡೆವಲಪ್ಮೆಂಟ್ ಏನು ಆಗ್ತಿಲ್ಲ, ಅದೇ ಪರ್ಸನಲ್ ಟಾರ್ಗೆಟ್ ಬಿಟ್ಟು ಬೇರೆ ಏನು ಆಗ್ತಾ ಇಲ್ಲ. ಟಾಸ್ಕ್ ಅಂತ ಬಂದಾಗ್ಲೂ ಅಷ್ಟೇ ರಾಶಿಕಾ ಮತ್ತೆ ಸೂರಜ್ ಹೇಳ್ತಾರೆ ನಾವ್ ವಿನ್ ಆದ್ರೆ ಅವರನ್ನೇ ತೆಗೆದು ಹೊರಗಿಡ್ಬೇಕು ಅಂತ. ಅದು ಇವತ್ತಿನ ಪ್ರೋಮೋದಲ್ಲಿ ಅವ್ರು ಕಾಣಿಸ್ತಿಲ್ಲ. ಮೇ ಬಿ ಅಶ್ವಿನಿ ಮತ್ತೆ ರಘು ಅವರು ಚೂಸ್ ಮಾಡಿದ ಪ್ರಕಾರ ಸೂರಜ್ ಮತ್ತೆ ರಾಶಿಕಾನ ಹೊರಗಿಟ್ಟಿರಬಹುದು. ಓಕೆ, ಎಲ್ಲ ಒಂದ್ ಕಡೆ ಇಲ್ಲಿ ಕಿರಿಕಿರಿ ಅನ್ನಿಸ್ತಾ ಇರುವಂತಹ ವ್ಯಕ್ತಿತ್ವ ಯಾರ್ದು ಅನ್ಸುತ್ತೆ? ರಕ್ಷಿತಾ ರಾಶಿಕಾ ಅವರು. ಓಕೆ, ಆಮೇಲೆ ಬೇರೆ ಯಾರು ಅಷ್ಟು ಮಾತಾಡ್ತಿಲ್ಲ. ಅವರಿಬ್ರು ವಾಯ್ಸ್ ತುಂಬಾ ಇದಾಗ್ತಿದೆ, ಇರಿಟೇಟ್ ಆಗ್ತಾ ಇದೆ. ಓಕೆ, ಈಗ ಜಾನ್ವಿ ಅವರು ಹೋದಾದ್ಮೇಲೆ ಅಶ್ವಿನಿ ಅವರು ಗೇಮ್ ಏನು ಅಂತ ಬಂದಾಗ ಅವರ ಗ್ರಾಫ್ ಹೇಗೆ ಅನ್ಸುತ್ತೆ ನಿಮ್ಗೆ? ಈಗ ಅಶ್ವಿನಿ ಅವ್ರು ತುಂಬಾ ಸೈಲೆಂಟ್ ಆಗಿದ್ದಾರೆ, ಏನು ಇಲ್ಲ, ಎಲ್ಲೂ ಮಾತಾಡ್ತಿಲ್ಲ ಅವರು. ಈಗ ಜಗಳ ಅಂತ ಬಂದಾಗ್ಲೇ ಫಸ್ಟ್ ಹೋಗೋದು ಅಶ್ವಿನಿ. ಅವ್ರದ್ದು ಅಲ್ದಿದ್ರು ಆ ವಿಷಯ ಅವರಿಗೆ ಸಂಬಂಧ ಪಟ್ಟಿಲ್ಲ ಅಂದ್ರು ಹೊರಗಲ್ಲಿ ಮಾತಾಡ್ತಾರೆ. ಬಟ್ ಈಗ ಏನೋ ತುಂಬಾ ಸೈಲೆಂಟ್ ಆಗಿದ್ದಾರೆ, ತುಂಬಾ ಏನೋ ಒಂದು ಯೋಚನೆ ಮಾಡ್ಕೊಂಡು ಸೈಲೆಂಟ್ ಆಗಿದ್ದಾರೆ. ಸೊ ಅವರ ಗ್ರಾಫ್ ಯಾಕೋ ಕೆಳಗಡೆ ಬರ್ತಾ ಇದೆ ಅಂತ ಅನ್ಸ್ತಾ ಇದೆ. ಓಕೆ, ಇಲ್ಲಿ ಗಿಲ್ಲಿ ಕಾವ್ಯನ ಒಂದು ಟಾರ್ಗೆಟ್ ಮಾಡೋದಿಕ್ಕೆ ಇವರೆಲ್ಲ ಮೇ ಬಿ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಆಚೆ ಇಡೋಣ ಅಂತ ಏನಾದ್ರು ಮಾಡ್ತಾ ಇದಾರ? ಇರ್ಬೋದು, ಯಾಕಂದ್ರೆ ಅವರಿಬ್ರು ಕ್ಯಾಪ್ಟನ್ ಆಗ್ಲಿಲ್ಲ. ಬಟ್ ಕ್ಯಾಪ್ಟನ್ ಆದ್ರೆ ಗಿಲ್ಲಿ ಯಾವ ತರ ಎಲ್ರಿಗೂ ಟಾಸ್ಕ್ ಕೊಡ್ಬೋದು ಅಂದ್ರೆ ಗಿಲ್ಲಿ ಗೊತ್ತಲ್ಲ, ಈಗನೇ ಅವರು ಕಾಟ ಕೊಡ್ತಿದ್ದಾರೆ ಮನೆಯೊಳಗಿರೋರಿಗೆ. ಇಲ್ಲಿ ಕ್ಯಾಪ್ಟನ್ ಆದ್ರೆ ಯಾವ ತರ ಕೆಲಸ ಮಾಡಿಸ್ಬೋದು, ಯಾವ ತರ ಆಡಿಸ್ಬೋದು, ಈ ತರ ಯೋಚನೆ ಮಾಡ್ಕೊಂಡು ಏನಾದ್ರು ಕ್ಯಾಪ್ಟನ್ ಆಗಕ್ ಬಿಡ್ತಿಲ್ವಾ ಗೊತ್ತಿಲ್ಲ. ಅವರ ಮೈಂಡ್ ಅಲ್ಲಿ ಏನಿದೆ ಅಂತಾನು ಗೊತ್ತಿಲ್ಲ. ಓಕೆ, ಇನ್ ಕೇಸ್ ಗಿಲ್ಲಿ ಅವ್ರೇನಾದ್ರೂ ಕ್ಯಾಪ್ಟನ್ ಆದ್ರೆ ಹೇಗಿರ್ಬೋದು ಬಿಗ್ ಬಾಸ್ ಮನೆ? ಚೆನ್ನಾಗಿರ್ಬೋದು, ತುಂಬಾ ಮಜವಾಗಿರುತ್ತೆ, ಎಂಟರ್ಟೈನ್ಮೆಂಟ್ ಪಕ್ಕಾ ಇರುತ್ತೆ. ಅವರಲ್ಲಿ ಕ್ಯಾಪ್ಟನ್ ಆಗಿರಲ್ಲ, ಸ್ಪರ್ಧಿ ಆಗಿರಲ್ಲ, ಏನೋ ಅವ್ರದೊಂದು ಬೇರೆ ಲೋಕದಲ್ಲಿ ಅನ್ಸುತ್ತೆ ಒಂದು ಇದ್ರಲ್ಲಿ. ಅಂದ್ರೆ ಮನೆಯವರೆಲ್ಲ ಅವ್ರ ಮಾತು ಕೇಳಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಕೇಳಲ್ಲ ಅನ್ಸುತ್ತೆ. ಅಂದ್ರೆ ಗಿಲ್ಲಿ ಕ್ಯಾಪ್ಟನ್ಸಿ ಆತರ ಹೇಳಿದ್ರೆ, ಈಗ ಕ್ಯಾಪ್ಟನ್ ಆಗಿ ಒಂದು ಏನಾದ್ರು ಹೇಳಿದ್ರೆ ಕೇಳ್ಬಹುದೇನೋ. ಬಟ್ ಇವ್ರು ಎಕ್ಸ್ಟ್ರಾ ಏನಾದ್ರು ಆಡ್ ಮಾಡ್ಕೊಂಡು ಹೇಳ್ತಾರೆ ಅಂತ ಅನ್ಸ್ತಿದೆ. ಯಾಕಂದ್ರೆ ಇವ್ರಿಗೆ ಸಾಕಷ್ಟು ಕಾಟ ಕೊಟ್ಟಿದ್ರಲ್ಲ ಕ್ಯಾಪ್ಟನ್ ಇದ್ದಾಗ. ಈಗ ರಘು ಆಗಿರ್ಬೋದು, ಕೆಲಸ ಮಾಡಿಸೋದಾಗಿರ್ಬೋದು, ಆ ಒಂದು ಕಾರಣಕ್ಕಾಗಿ ಗಿಲ್ಲಿ ಅವರು ಎಲ್ರಿಗೂ ಆತರ ಕೆಲಸ ಮಾಡಿಸ್ತಾರೇನೋ ಅನ್ಸುತ್ತೆ. ಓಕೆ, ಈಗ ಧ್ರುವಂತ್ ಅವ್ರಿಗೆ ಒಂದು ಪ್ರೊಮೋ ನೋಡ್ಕೊಂಡ್ ಬಂದ್ವಿ ನಾವು. ಧ್ರುವಂತ್ ಅವ್ರಿಗೆ ರಕ್ಷಿತಾ ಅವರು ಮಾಡು ಅವ್ರದ್ದು. ಸೊ ಅದ್ರಲ್ಲಿ ಟಾಸ್ಕ್ ವಿಚಾರ ಅಂತ ಬಂದಾಗ ರಕ್ಷಿತಾ ರೂಲ್ಸ್ ಬ್ರೇಕ್ ಮಾಡ್ತಾರೆ. ಅಲ್ಲಿ ಉಸ್ತುವಾರಿ ಆಗಿರುವಂತಹ ಧ್ರುವಂತ್ ಹೇಳ್ತಾರೆ ಅವರಿಗೆ, ಬಟ್ ರಕ್ಷಿತಾ ಕೇಳುವಂತಹ ಶಕ್ತಿ ರಕ್ಷಿತಾ ಅವರಿಗೆ ಇರೋದಿಲ್ಲ. ಸೊ ಇಂತಹ ಬೆಳವಣಿಗೆಗಳು ಬಿಗ್ ಬಾಸ್ ಮನೆಗೆ ಬೇಕಾ? ಬೇಡ. ರಕ್ಷಿತಾಂದ್ ಈ ಒಂದು ಬಿಹೇವಿಯರೇ ಬೇಡ ಅನ್ಸುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಹೇಗಿದ್ರು ಈಗ ಹೇಗಿದ್ದಾರೆ ಅಂದ್ರೆ, ಇಲ್ಲಿ ಅವರು ಧ್ರುವಂತರು ಹೇಳಿದನ್ನ ಕೇಳ್ಬೇಕಂದ್ರೆ ಉಸ್ತುವಾರಿ ಹೇಳಿದ್ ಮಾತನ್ನ ಕೇಳೋದಿಕ್ಕೆ ಅಲ್ವಾ ಸ್ಪರ್ಧಿಗಳು. ಬಟ್ ಅಲ್ಲಿ ರಕ್ಷಿತಾ ಅವ್ರದ್ದು ಏನೋ ಮಾಡ್ತಿದೆ. ಯಾಕಂದ್ರೆ ಧ್ರುವಂತ್ ಮತ್ತೆ ರಕ್ಷಿತಾನ್ಗೆ ಏನೊಂದು ಕ್ಲಾಶಸ್ ಇದೆ, ಅವ್ರ ನಡುವೆ ತುಂಬಾ ಜಗಳಗಳಾಗಿದೆ. ಈ ಒಂದು ಕಾರಣಕ್ಕೆ ಏನಾದ್ರು ಅಲ್ಲಿ ಧ್ರುವಂತ ಅವರ ವಿರುದ್ಧ ಹೋಗ್ತಿದ್ದಾರೆ ಅನ್ನೋದು ಒಂದು ಆಗುತ್ತೆ. ಅಂದ್ರೆ ಪರ್ಸನಲಿ ಅಟ್ಯಾಕ್ ಮಾಡ್ತಾ ಇದಾರೆ. ಹೌದು, ಯಾಕಂದ್ರೆ ರಕ್ಷಿತಾ ಅವ್ರು ಅನ್ಕೊಳ್ತಾರೆ, ಈಗ ಧ್ರುವಂತ್ ಅವ್ರು ಏನ್ ಹೇಳಿದ್ರು ನನ್ ಮೇಲೆ ಪರ್ಸನಲಿ ಟಾರ್ಗೆಟ್ ಮಾಡ್ತಿದ್ರು ಅಂತ ರಕ್ಷಿತಾ ಅವ್ರಿಗೆ ಅನ್ಕೊಳ್ಳೋದು. ಅಲ್ಲಿ ಏನೂ ಆಗಿರಲ್ಲ, ಅವರು ಟಾಸ್ಕ್ ವಿಚಾರನು ಹೇಳಿರ್ತಾರಲ್ಲ. ಸೊ ರಕ್ಷಿತ್ ಅವ್ರು ಆತರ ಅನ್ಕೊಳ್ತಾರೆ. ಯಾರೋ ಈಗ ಬಂದ್ ಅವ್ರಿಗೆ ಏನಾದ್ರು ಹೇಳಿದ್ರೆ ಕೂಗೋದಾಗಿರ್ಬೋದು, ನೀವು ನೋಡಿರ್ಬೋದು ಸಾಕಷ್ಟು ಸಲ. ಯಾರೋ ಒಂದು ಹೇಳಿದ್ರೆ ಕೆಲಸ ಮಾಡ್ತಾರೆ ರಕ್ಷಿತಾ. ಅವ್ರ ಮಾತನ್ನ ಅಣಕಿಸ್ಕೊಳ್ಳೋದು, ಆಡ್ಕೊಳ್ಳೋದು, ವ್ಯಂಗ್ಯ ಮಾಡೋದು, ಬೇರೆ ಮಾಡ್ತಿರ್ತಾರೆ. ಬಟ್ ಅವ್ರು ಮಾಡ್ತಿರೋದನ್ನೆಲ್ಲ, ಅವ್ರು ಮಾತಾಡ್ತಿರೋದನ್ನ, ಅವ್ರು ಮಾಡೋದನ್ನೆಲ್ಲ ನಾವು ಕೇಳಿಸ್ಕೋಬೇಕು. ನಾವೇನ್ ಮಾತಾಡ್ತೀವಿ ಅದನ್ನ ರಕ್ಷಿತಾ ಕೇಳಿಸ್ಕೊಳ್ಳೋ ಶಕ್ತಿ ಇಲ್ಲ. ಹೌದು, ಅದು ಕಿರ್ಚೋ ರೀತಿ ಆಗಿರ್ಬೋದು, ಅದು ಯಾಕೋ ತುಂಬಾ ಇರಿಟೇಟ್ ಆಗ್ತದೆ. ಮತ್ತೆ ಬೇರೆಯವ್ರು ಹೇಳಿದ ಮಾತನ್ನ ಕೇಳಿಸ್ಕೊಳ್ಳೋದಿಲ್ಲ. ಅವ್ರು ಏನಾದ್ರು ಬೇರೆಯವ್ರಿಗೆ ಏನಾದ್ರು ಹೇಳಿದ್ರೆ ಅವ್ರು ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಇವ್ರು ತುಂಬಾ ರಿಯಾಕ್ಟ್ ಆಗೋದಿದೆ. ಓಕೆ, ಇವತ್ತಿನ ಎಪಿಸೋಡ್ ಅಂತ ಬಂದಾಗ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಧ್ರುವಂತ್ ಹಾಗೆ ರಕ್ಷಿತಾ ಅವರ ಒಂದಷ್ಟು ಜಗಳಗಳು ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಅಂತಹ ಸಿಚುವೇಶನ್ ಏನ್ ಕ್ರಿಯೇಟ್ ಮಾಡ್ತಾರೆ ಬಿಗ್ ಬಾಸ್ ಅನ್ನೋದನ್ನ ನಾವು ಎಪಿಸೋಡ್ ನೋಡ್ಕೊಂಡೇ ತಿಳ್ಕೊಬೇಕಲ್ವಾ ಸ್ವಾತಿ? ಸೊ ಏನ್ ಹೇಳ್ತೀರಾ? ಹೌದು, ಇವತ್ತಿನ ಎಪಿಸೋಡ್ಗೆ ನಾನಂತೂ ಕಾಯ್ತಾ ಇದ್ದೀನಿ. ಯಾಕಂದ್ರೆ ರಕ್ಷಿತಾ ಧ್ರುವಂತ್ ಜಗಳ ನೋಡೋಕೆ ಖುಷಿ ಆಗುತ್ತೆ ಈಗ. ಆದ್ರೆ ರಕ್ಷಿತಾನ್ ಬಿಹೇವಿಯರ್ ನೋಡಿದಾಗ ಸ್ವಲ್ಪ ಇದಾಗುತ್ತೆ, ಕಿರಿಕಿರಿ ಆಗುತ್ತೆ. ಬಟ್ ಅವ್ರು ಇನ್ನೂ ಚೇಂಜ್ ಆಗ್ಲಿಕ್ಕೆ ತುಂಬಾ ಚಾನ್ಸಸ್ ಇದೆ. ಈ ವೀಕ್ ಉಳ್ಕೊಂಡ್ರೆ ಮುಂದೆ ಅವ್ರಿಗೆ ಆಟವನ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಅವರ ಮುಂಚೆ ಹೇಗಿದ್ರು ಆತರ ಆಡ್ಕೊಂಡ್ ಬಂದಾಗ ರಕ್ಷಿತಾ ಅವ್ರು ಫೈನಲ್ ಅಲ್ಲೇ ಬರ್ತಾರೆ ಅನ್ಸುತ್ತೆ. ಆಮೇಲೆ ಮನೆಯಲ್ಲಿ ಎಲ್ಲರೂ ನೋಡಿದಾಗ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಮೂಲೆ
ಗುಂಪಾಗೋದು, ಅಭಿಷೇಕ್ ಆಗಿರ್ಬೋದು, ಕೆಲವು ಸ್ಪರ್ಧಿಗಳು ಮೂಲೆ ಗುಂಪಾಗ್ತಿದ್ದಾರೆ ಅನ್ಸುತ್ತೆ, ಅವ್ರ ಆಟ ಆಡ್ತಿಲ್ಲ. ಸೊ ಇವತ್ತು ಕಿಚನ್ ಚಪ್ಪಾಳೆ ಕೂಡ ಇದೆಯಲ್ಲ ಇನ್ನು ನೆಕ್ಸ್ಟ್ ಇದ್ರಲ್ಲಿ, ಅದು ಯಾರಿಗೆ ಸಿಗ್ಬೋದು ಅನ್ನೋದು ಅದೇ ಒಂದು ಕುತೂಹಲ ಅಂದ್ರೆ ಕಿಚನ ಚಪ್ಪಾಳೆ ಗಳಿಸ್ಕೊಳ್ಳೋ ರೀತಿ ಯಾರು ಏನ್ ಆಟ ಆಡಿಲ್ಲ, ಬಟ್ ಯಾರಿಗ್ ಸಿಗುತ್ತೆ ಅನ್ನೋದೇ ಒಂದು ಕುತೂಹಲ. ಹಾಗೆ ಈ ವೀಕ್ ಯಾರಿಂದ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ. ಯಾಕಂದ್ರೆ ಎಲ್ರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಎಲ್ಲೊಂದ್ ಕಡೆ ಸ್ಪಂದನ, ಅಭಿಷೇಕ್, ಹಾಗೇನೆ ಸ್ಪಂದನ ನನ್ಗೊಂದ್ ಚಾನ್ಸ್ ಸಿಕ್ಕಿತ್ತು ಗೊತ್ತಾ, ಈ ವೀಕ್ ಆಡಿದ್ರೆ ಅವ್ರು ಚೆನ್ನಾಗ್ ಆಡಿದ್ರೆ ಉಳ್ಕೊಳ್ಳೋ ಒಂದ್ ಚಾನ್ಸ್ ಸಿಕ್ಕಿತ್ತು. ಬಟ್ ಅವ್ರ ಕಾಲಿದಾಗಿ ಈ ವೀಕ್ ಆಡಂಗಿಲ್ಲ ಅವರು. ಅಲ್ಲೇನಾದ್ರು ಎಫೆಕ್ಟ್ ಆಗ್ಬೋದು ಸ್ಪಂದನ ಅವ್ರಿಗೆ ಮನೆಯಿಂದ. ಸೊ ಅದೇ ನಿಮ್ ಪ್ರಕಾರ ಯಾರು ಹೋಗ್ಬೋದು? ನಂಗೂ ಸ್ಪಂದನ ಅವರೇ ಅಂತಾನೆ ಅನಿಸ್ತಾ ಇದೆ. ಅವ್ರ ಇಬ್ರಲ್ಲೇ ಹೋಗ್ಬೋದು ಅನಿಸ್ತಿದೆ. ಸೊ ನೋಡೋಣ, ಇನ್ನೇನು ಕಿಚ್ಚನ ಚಪ್ಪಾಳೆಗೆ ಒಂದಿನ ಬಾಕಿ ಇದೆ. ಸೊ ಪಂಚಾಯತಿಗೂ ಕೂಡ, ಪಂಚಾಯತಿಯಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕು. ಸೊ ಯಾಕಂದ್ರೆ ಜನಗಳು ಕೇಳುವಂತಹ ಪ್ರಶ್ನೆಗಳನ್ನು ಕೂಡ ಕನ್ಸಿಡರ್ ಮಾಡೋದ್ರಿಂದ ಸೊ ಬಹಳ ಪ್ರಶ್ನೆಗಳಿದೆ ಈ ವಾರ ಚರ್ಚೆ ಮಾಡ್ಲಿಕ್ಕೆ. ಸೊ ಹಾಗೆ ರಜತ್ ಅವರು, ಚೈತ್ರ ಅವರು ಈ ವೀಕ್ ಆಚೆ ಹೋಗ್ತಾರಾ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಆಗಿದೆ. ಹೋಗಬಹುದು ಅನ್ಸುತ್ತೆ ನನಗೂ ಕೂಡ. ಆಟನ ಸ್ಟಾರ್ಟೇ ಮಾಡಿಲ್ಲ ರಜತ್ ಅವ್ರು ಇನ್ನೂ ಕೂಡ. ಮತ್ತೆ ರಜತ್ ಅವರು ಆತರ ಇರುವಂತಹ ವ್ಯಕ್ತಿನೇ ಅಲ್ಲ. ಅದೌದು. ಸೊ ಆಚೆನ ಅವ್ರನ್ನ ನೋಡಿರೋದ್ರಿಂದ, ಮತ್ ಬಿಗ್ ಬಾಸ್ ಮನೇನು ಅವ್ರನ್ನ ನೋಡಿರೋದ್ರಿಂದ ಆತರ ವ್ಯಕ್ತಿ ರಜತ್ ಅಲ್ಲ. ಸೊ ಗೊತ್ತಿಲ್ಲ ಬಿಗ್ ಬಾಸ್ ಮತ್ತೆ ಏನ್ ಟ್ವಿಸ್ಟ್ ಗಳನ್ನ ಇಟ್ಟಿರ್ತಾರೆ. ಈ ಸೀಸನ್ ಫುಲ್ ಟ್ವಿಸ್ಟ್, ನಾವ್ ಅನ್ಕೊಳ್ಳೋದೇ ಬೇರೆ ಬೇರೆ. ಸೊ ನೋಡೋಣ ಏನಾಗುತ್ತೆ ಇವತ್ತಿನ ಎಪಿಸೋಡ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸ್ವಾತಿ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ವಾ, ಇದಾಗಿತ್ತು ಬಿಗ್ ಬಾಸ್ ನ ವಿಶೇಷ ಮಾತುಕತೆ ಅಂತ. ಸೊ ನೋಡ್ತಾ ಇರ್ತೀರಾ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ಬದಲಾವಣೆಗಳು ಆಗಿದೆ ಅಂತ. ಸೊ ಕಿಚ್ಚನ ಪಂಚಾಯಿತಿಯಲ್ಲಿ ಏನೆಲ್ಲ ವಿಚಾರ ಚರ್ಚೆ ಆಗ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿಯ ವಿಚಾರ. ಆದ್ರೆ ಈ ಕಡೆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ, ಯಾರು ಡಿಸರ್ವ್ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ, ಕ್ಯಾಪ್ಟನ್ ಯಾರು ಆಗ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿಯಾದಂತಹ ವಿಚಾರ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಧನ್ಯವಾದಗಳು.